ನೆರೆ ರಾಷ್ಟ್ರ ಪಾಕ್ಗೆ ಮತ್ತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ನಮ್ಮ ಬಳಿ ಸಮಯ ತುಂಬಾ ಕಡಿಮೆ ಇದೆ, ಆದ್ರೆ ಗುರಿ ದೊಡ್ಡದಿದೆ ಅಂತ ಮಾರ್ಮಿಕವಾಗಿ ನುಡಿದಿದ್ದಾರೆ ಪ್ರಧಾನಿ ಮೋದಿ. ಉಗ್ರರ ವಿರುದ್ಧ ಕ್ರಮದ ಎಚ್ಚರಿಕೆ. ಈ ಬಾರಿ ಅವರು ಊಹಿಸೋದಕ್ಕೂ ಸಾಧ್ಯವಿಲ್ಲ ಅಂತಹ ಒಂದು ಎಚ್ಚರಿಕೆಯನ್ನು ನಾವು ಕೊಡ್ತೀವಿ ಅಂತ ಮೊನ್ನೆ ಮಾತನಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ. 22ನೇ ತಾರೀಕು ಕೊಟ್ಟಂತ ಹೇಳಿಕೆ ಅದು. ಈಗ ಮತ್ತೊಮ್ಮೆ ಮಾತನಾಡಿರೋದು, ನಮ್ಮ ಬಳಿ ಸಮಯ ಕಡಿಮೆ ಇದೆ, ಆದರೆ ಗುರಿ ದೊಡ್ಡದಿದೆ ಅಂತ ಹೇಳಿದ್ದಾರೆ ಪ್ರಧಾನಿ ಮೋದಿ. ಉಗ್ರರ ವಿರುದ್ಧ ಕ್ರಮದ ಎಚ್ಚರಿಕೆಯನ್ನ ಕೊಟ್ಟಿರುವುದು ಮೋದಿ. ಶೀಘ್ರವೇ ಕ್ರಮ ಆಗುತ್ತೆ ಅನ್ನುವಂತಹ ಸ್ಪಷ್ಟ ಸಂದೇಶ ರವಾನೆ ಆಗಿದೆ ಪ್ರಧಾನಿ ಮೋದಿ ಅವರ ಕಡೆಗಿಂದ. ಒಂದು ಕಡೆ ಸಾಲು ಸಾಲು ಮೀಟಿಂಗ್ಗಳು, ಹೈ ಪ್ರೊಫೈಲ್ ಮೀಟಿಂಗ್ಗಳು ಆಗ್ತಾ ಇರೋದು. ದೆಹಲಿಯಲ್ಲಿ ನಡೆದಂತಹ YUGM ಸಮಾವೇಶವನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಕೊಟ್ಟಂತ ಹೇಳಿಕೆ ಇದು. ಪ್ರತಿಯೊಂದು ಸಮಾವೇಶ ಸಭೆಯಲ್ಲೂ ಕೂಡ ಉಗ್ರ ವಿಚಾರವನ್ನ ಪ್ರಸ್ತಾಪ ಮಾಡಿ ತಿರುಗೇಟನ್ನ ಕೊಡುವಂತಹ ಎಲ್ಲ ಕೆಲಸಗಳು ಪ್ರಧಾನಿಯಿಂದ ಆಗ್ತಾ ಇದೆ. हमारे पास समय सीमित है, लक्ष्य बड़े हैं. 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 ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಂತಹ ಹೇಳಿಕೆ. ಕಾರ್ಯಕ್ರಮವೊಂದರಲ್ಲಿ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಮತ್ತೊಮ್ಮೆ ಪಾಕ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ಲೈವ್ ನಲ್ಲಿದ್ದಾರೆ. ರಾಘವೇಂದ್ರ ಗುಡಿ, ಒಂದು ಕಡೆ ನಿರಂತರವಾದಂತಹ ಎಲ್ಲ ಸಿದ್ಧತೆಗಳು ಆಗ್ತಾ ಇದ್ರೆ, ಹೈ ಪ್ರೊಫೈಲ್ ಮೀಟಿಂಗ್ಗಳು ಆಗ್ತಾ ಇದ್ರೆ, ಪ್ರಧಾನಿ ಮೋದಿ ಅವರು ಪ್ರತಿಯೊಂದು ಸಭೆಗಳಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾನೆ ಇದ್ದಾರೆ. ಇದು ಪ್ರತ್ಯಕ್ಷವಾಗಿ ಒಂದು ಸ್ಪಷ್ಟ ಸಂದೇಶವನ್ನ ಕೊಡುವಂತ ಉದ್ದೇಶನೇ ಅದು ಗೊತ್ತಾಗ್ತಾ ಇರುವಂತದ್ದು. ಸಮಯ ಕಡಿಮೆ ಇದೆ, ಗುರಿ ದೊಡ್ಡದಿದೆ, ಅಂದ್ರೆ ವೆರಿ ಸೂನ್ ಒಂದು ಬಿಗ್ಗೆಸ್ಟ್ ಆಪರೇಷನ್ ನಾವು ನೋಡಬಹುದು ಅಂತ ಅನ್ಸುತ್ತಾ? ಅರುಣ್, ಪ್ರಮುಖವಾಗಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯುಗ್ಮ್ ಅಂತಕ್ಕಂಥ ಒಂದು ಕಾಂಕ್ಲೇವ್ ಅಲ್ಲಿ ಮಾತನಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಭಾರತದ ಅಭಿವೃದ್ಧಿ ವಿಚಾರ, ಭಾರತದ ಕನಸಿನ ಬಗ್ಗೆ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಈ ಎರಡು ಪದಗಳನ್ನು ಆಡ್ತಾರೆ. ಅಂದ್ರೆ ನಮ್ಮ ಗುರಿ ತುಂಬಾ ದೊಡ್ಡದಿದೆ, ಆದರೆ ಸಮಯ ಕಡಿಮೆ ಇದೆ. ಆ ಸಮಯ ಕಡಿಮೆ ಇದೆ ಅಂತ ಅವರು ಹೇಳುವಾಗ ಅದನ್ನ ಸ್ಟ್ರೆಸ್ ಮಾಡಿ ತಮ್ಮ ಒಂದು ಮುಂದೆ ಬಂದು ಬಾಗಿ ಆ ಮಾತನ್ನು ಹೇಳ್ತಾರೆ. ಆ ಒಂದು ಬಾಡಿ ಲ್ಯಾಂಗ್ವೇಜ್ ಅನ್ನು ಅನಾಲಿಸಿಸ್ ಮಾಡಿದಾಗ ಅವರು ಹೇಳ್ತಾ ಇರುವಂತದ್ದು ಆ ಸಭೆಗೆ ಮಾತ್ರ ಅಲ್ಲ, ಬೇರೆ ಇನ್ನೊಂದು ದೊಡ್ಡ ಮಟ್ಟದ ಸಂದೇಶವನ್ನ ಕೊಡ್ತಾ ಇದ್ರು ಅನ್ನುವಂತ ಒಂದು ಅಂದಾಜು ಸಿಗುತ್ತೆ. ಯಾಕಂದ್ರೆ ಇವತ್ತಿನ ಸಮಯ ಸಂದರ್ಭ ಆಗಿದೆ. ಪ್ರಧಾನಿ ಎಲ್ಲೂ ಕೂಡ ನೇರವಾಗಿ ಆ ರೀತಿಯಾಗಿ ನಮ್ಮ ಈ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಈ ಉಗ್ರಗಾಮಿಗಳ ದಾಳಿಗೆ ಸಂಬಂಧಪಟ್ಟ ಹಾಗೆ ನಾನು ಈಗ ಹೇಳ್ತಾ ಇದ್ದೀನಿ ಅನ್ನುವಂಥ ಮಾತುಗಳನ್ನು ಆಡೋದಿಲ್ಲ. ಬದಲಾಗಿ ದೇಶದ ಅಭಿವೃದ್ಧಿಯ ವಿಚಾರವನ್ನು ಮಾತನಾಡುವಂಥ ಸಂದರ್ಭದಲ್ಲಿ ಈ ಎರಡು ಪದಗಳನ್ನ ಇದ್ದಕ್ಕಿದ್ದ ಹಾಗೆ ಅವರು ಬಳಸಿರೋದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಅಂದ್ರೆ ಕೇಂದ್ರ ಸರ್ಕಾರ ಯಾವುದೋ ಪ್ರಮುಖವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಇದಕ್ಕೆ ಪೂರಕವಾಗಿ ನೋಡೋದಾದ್ರೆ ನಾಳೆ ಕೂಡ ಮತ್ತೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಕೂಡ ಆಗ್ತಾ ಇದೆ. ಮತ್ತೆ ಆ ಸಭೆಯನ್ನ ಪ್ರಧಾನಿಗಳು ಕರೆದಿದ್ದಾರೆ. ಹೀಗಾಗಿ ಆ ಸಭೆಯನ್ನ ಕರೆಯೋದಕ್ಕೂ ಇವತ್ತು ಅವರು ಮಾತನಾಡಿದಂತ ಮಾತುಗಳು ಜೊತೆಗೆ ಇವತ್ತು ಆಲ್ರೆಡಿ ಜಮ್ಮು ಕಾಶ್ಮೀರ ಮತ್ತು ಜಮ್ಮು ಕಾಶ್ಮೀರದ ಆಚೆ ಕೂಡ ಕೆಲವೊಂದು ಕಡೆ ಉಗ್ರರ ಹೈಡೌಟ್ಗಳನ್ನ ಹುಡುಕಿ ದೊಡ್ಡ ಮಟ್ಟದ ದಾಳಿಯನ್ನು ನಡೆಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನ ANI ಕೂಡ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿತ್ತು. ಹೀಗಾಗಿ ಎಲ್ಲ ಡೆವಲಪ್ಮೆಂಟ್ಗಳನ್ನ ನೋಡಿದಾಗ ಖಂಡಿತವಾಗಿ ಕೂಡ ಭಾರತ ಸಿದ್ಧತೆಯನ್ನ ಮಾಡ್ಕೊಳ್ಳೋದೇನೋ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಆದ್ರೆ ಈ ರೀತಿಯಾಗಿ ಪದೇ ಪದೇ ನೀವು ಹೇಳಿದ ಈ ಪದೇ ಪದೇ ಹೇಳಿಕೆಯನ್ನ ಕೊಡೋದ್ರಿಂದ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಕೂಡ ನೋಡಬೇಕು. 1971ರ ಯುದ್ಧದ ಸಂದರ್ಭದಲ್ಲೂ ಯಾವಾಗ ಬಾಂಗ್ಲಾ ವಿಮೋಚನೆ ಆಗುತ್ತಲ್ಲ, ಈ ಬಾರಿ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇರೋದೇನೆಂದ್ರೆ ಬಲೂಚಿಸ್ತಾನ ವಿಮೋಚನೆಯಾಗಿ ಬಲೂಚಿಸ್ತಾನ ಅನ್ನುವಂಥ ದೇಶ ಹುಟ್ಟಿಕೊಳ್ಳುತ್ತೆ ಅಂತೇಳಿ. ಅದಕ್ಕೆ ನಾವು ಒಂದು ಕಂಪ್ಯಾರಿಸನ್ ನೋಡಿದಾಗ 1971 ಯುದ್ಧದ ಸಂದರ್ಭದಲ್ಲೂ ಕೂಡ ಭಾರತ ತಾನಾಗಿಯೇ ಪಾಕಿಸ್ತಾನದ ಮೇಲೆ ದಾಳಿ ಮಾಡೋದಿಲ್ಲ. ಆದರೆ ಅವತ್ತಿನ ಸಮಯ ಸಂದರ್ಭ ಯಾವ ರೀತಿಯಾಗಿ ಸೃಷ್ಟಿಯಾಗುತ್ತಂದ್ರೆ ನಾವೇ ಭಾರತವನ್ನ ಬಗ್ಗೆ ಬಡಿತೀವಿ, ಮುನ್ನುಗ್ಗಿ ಹೊಡಿತೀವಿ ಅನ್ನುವಂಥ ದಾರ್ಶೆಯಿಂದ ಪಾಕಿಸ್ತಾನವೇ ಮೊದಲು ನಮ್ಮ ಏರ್ ಸ್ಪೇಸ್ ಅನ್ನ ಉಲ್ಲಂಘನೆ ಮಾಡಿ ಆಗ್ರಾದವರೆಗೂ ಬಂದು ದಾಳಿಯನ್ನ ಮಾಡಿ ಹೋಗಿರುತ್ತೆ. ಹೀಗಾಗಿ ಈ ಬಾರಿ ಕೂಡ ಒಂದು ಕಡೆ ನೀರನ್ನ ನಿಲ್ಲಿಸ್ತಾ ಇರುವಂತದ್ದು, ಸಿಂಧು ನದಿ ಒಪ್ಪಂದದಿಂದ ಹಿಂದೆ ಸರಿದಿರುವಂತದ್ದು, ಮತ್ತೊಂದು ಕಡೆ ನಮ್ಮ ಭಾರತೀಯ ನೇವಿ ಏನಿದೆ ಪ್ರತಿದಿನಾನು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ಟೇಟಸ್ ಅನ್ನ ಹಾಕುತ್ತೆ, ಒಂದು ಫೋಟೋವನ್ನು ಪೋಸ್ಟ್ ಮಾಡುತ್ತೆ, ನಮ್ಮ ನೌಕೆಗಳು ಸಿದ್ಧವಾಗಿದ್ದಾವೆ, ನಾವು ದಾಳಿಯನ್ನು ಯಾವ ಕ್ಷಣದಲ್ಲಾದರೂ ಮಾಡ್ತೀವಿ ಅಂತ. BSF ನವರು ಟ್ವೀಟ್ ಮಾಡಿ ಫೋಟೋಗಳನ್ನು ಹಾಕ್ತಾ ಇದ್ದಾರೆ, ನಾವು ಸಿದ್ಧವಾಗಿದ್ದೀವಿ, ಎನಿ ಟೈಮ್ ನಾವು ಯುದ್ಧವನ್ನು ಮಾಡಬಹುದು ಅಂತೇಳಿ. ಇನ್ನೊಂದು ಕಡೆಯಿಂದ ನಮ್ಮ ಏರ್ಫೋರ್ಸ್ನವರು ನಿರಂತರವಾಗಿ ಯುದ್ಧಾಭ್ಯಾಸವನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು
ಮತ್ತೊಂದು ಕಡೆ ಕಾಶ್ಮೀರದಲ್ಲಿ ಸೇನೆ ಕಾರ್ಯಾಚರಣೆ ನಡೆಸ್ತಾ ಇದ್ದೀವಿ. ಎಲ್ಲವನ್ನ ಗಮನಿಸಿದಾಗ ಪಾಕಿಸ್ತಾನ ಎಲ್ಲಿ ಒತ್ತಡಕ್ಕೆ ಸಿಲುಕಿ ತಾನೇ ದಾಳಿಯನ್ನು ಶುರು ಮಾಡುತ್ತೋ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಒಂದು ವೇಳೆ ಆ ರೀತಿಯಾಗಿ ಸಂದರ್ಭ ಸೃಷ್ಟಿಯಾಗಿ ಅವರೇ ಮೊದಲು ಅಗ್ರೆಸರ್ಸ್ ಆದರೆ ಭಾರತ ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕು, ಆ ಉತ್ತರ ಈ ಬಾರಿ ಕಲ್ಪನೆಯನ್ನ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಲ್ಲ. ಈ ಮಾತುಗಳನ್ನು ಪ್ರಧಾನಿ ಅವರೇ ಹೇಳಿರುವಂಥದ್ದು. ಅರುಣ್, ಥ್ಯಾಂಕ್ ಯು. ಪಹಲ್ಗಾಮ್ ದಾಳಿ ಟೀಕಿಸೋ ಭರದಲ್ಲಿ ಕೈ ವಿವಾದವನ್ನ ಸೃಷ್ಟಿ ಮಾಡಿಕೊಂಡಿದೆ. ತಲೆ ಇಲ್ಲದಂತಹ ಫೋಟೋವನ್ನ ಪೋಸ್ಟ್ ಮಾಡಿದೆ ಕಾಂಗ್ರೆಸ್. ಪ್ರಧಾನಿಯನ್ನ ಹೋಲುವಂತಹ ಫೋಟೋ ಪೋಸ್ಟ್ ಮಾಡಿರೋದು ಕಾಂಗ್ರೆಸ್ನಿಂದ ಮತ್ತೊಂದು ವಿವಾದವನ್ನ ಸೃಷ್ಟಿ ಮಾಡಿಕೊಂಡಿದೆ. ರಾಜ್ಯದಲ್ಲಿ ಒಂದಿಷ್ಟು ನಾಯಕರು ಹೇಳಿಕೆಗಳನ್ನ ಕೊಡ್ತಾ ಇರೋದು ಮತ್ತೊಂದು ವಿವಾದ. ಈಗ ತಲೆ ಇಲ್ಲದಂತಹ ಪ್ರಧಾನಿ ಮೋದಿಯವರನ್ನ ಹೋಲುವಂತಹ ಫೋಟೋ ಪೋಸ್ಟ್ ಮಾಡಲಾಗಿದೆ. ಅದಕ್ಕೆ ಗಾಯಬ್ ಅಂತ ತಲೆ ಬರಹವನ್ನ ಬರೆಯಲಾಗಿದೆ. ಗಾಯಬ್ ಅನ್ನುವಂಥ ಬರಹ ಕ್ಯಾಪ್ಷನ್ ಕೊಡಲಾಗಿದೆ ಆ ಫೋಟೋಗೆ. ಇದು ಪ್ರಧಾನಿಗೆ ಅಪಮಾನ ಅಂತ ಬಿಜೆಪಿ ಇದನ್ನ ಖಂಡಿಸಿ ಆಕ್ರೋಶವನ್ನ ಮತ್ತೊಂದು ಕಡೆ ವ್ಯಕ್ತಪಡಿಸ್ತಾ ಇರೋದು. ಕಾಂಗ್ರೆಸ್ ಪಾಕಿಸ್ತಾನದ ಏಜೆಂಟ್ ಅಂತ ಬಿಜೆಪಿ ಕಿಡಿಕಾರ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು, ಗಾಯಬ್ ಅನ್ನುವಂತಹ ಕ್ಯಾಪ್ಷನ್ ಕೊಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹೋಲುವಂತಹ ಆ ಒಂದು ಫೋಟೋವನ್ನ ಪೋಸ್ಟ್ ಮಾಡಿರೋದು. ಆದರೆ ಅದಕ್ಕೆ ತಲೆ ಇಲ್ಲ. ಇದು ದೊಡ್ಡ ಮಟ್ಟದ ರಾಜಕೀಯ ಬೆಳವಣಿಗೆಗಳಿಗೆ ಕಾರಣ ಆಗ್ತದೆ. ಇಂತಹ ಸಿಚುವೇಶನ್ ನಲ್ಲಿ ಕಾಂಗ್ರೆಸ್ಗೆ ನಿಲ್ಲಬೇಕಾಗಿತ್ತಾ ಅಂತ ಒಂದಿಷ್ಟು ಜನ ಮಾತನಾಡಿಕೊಳ್ತಾ ಇದ್ದಾರೆ. ಚರ್ಚೆಗೆ ಗ್ರಾಸವಾಗ್ತಿದೆ. ದೇಶದ ಪ್ರಧಾನಿ ಫೋಟೋ ಇಟ್ಟು ಅವಹೇಳನ ಮಾಡಿದ್ದು ಕಾಂಗ್ರೆಸ್ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನಿಂದ ಇದು ಮಹಾ ಅಪರಾಧ ಅಂತ ಕಿಡಿಕಾರಿದ್ರು. ಪಾಕಿಸ್ತಾನಕ್ಕೆ ಪರೋಕ್ಷವಾಗಿ ಬೆಂಬಲ ಕೊಡ್ತಿದ್ದೀರಾ ನೀವು ಅಂತ ಕಾಂಗ್ರೆಸ್ಗೆ ಪ್ರಶ್ನೆ ಮಾಡಿದ ಆರ್ ಅಶೋಕ್. ಪಾಕಿಸ್ತಾನವನ್ನ ಟೀಕಿಸೋ ಬದಲು ಪ್ರಧಾನಿಗೆ ಅಪಮಾನ ಮಾಡಿದ್ದೀರಾ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಮೋದಿಗೆ ಅಂದ್ರೆ ಪ್ರಧಾನಿಗೆ ಮಾಡಿದಂತಹ ಅಪಮಾನ ಕಾಂಗ್ರೆಸ್ನಿಂದ. ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ದೊಡ್ಡ ಮಟ್ಟದ ರಾಜಕೀಯ ಬೆಳವಣಿಗೆಗಳು ಈ ಒಂದು ಪೋಸ್ಟ್ನ ನಂತರದಲ್ಲಿ ಆಗ್ತಾ ಇರೋದು. ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇದೆ. ಇದಕ್ಕೆ ಆರ್ ಅಶೋಕ್ ಖಂಡಿಸಿದ. ದೇಶದ ಪ್ರಧಾನಿಯ ಫೋಟೋವನ್ನ, ಅವರ ವ್ಯಕ್ತಿತ್ವವನ್ನ ಅವಹೇಳನ ಮಾಡುವಂತ ಪೋಸ್ಟ್ ಅನ್ನ ಕಾಂಗ್ರೆಸ್ ಅವರು ಮಾಡಿರುವಂತದ್ದು ಒಂದು ಅಪರಾಧ. ಅದು ಈ ದೇಶದ ಪ್ರಧಾನಿಯವರು ಮೋದಿ ಅವರ ಚಿತ್ರವನ್ನ ಅವಹೇಳನಕಾರಿಯಾಗಿ ಬಿಂಬಿಸ್ತಕ್ಕಂಥದ್ದು ಇಂಥ ಕಷ್ಟದ ಸಂದರ್ಭದಲ್ಲಿ ಒಂದು ಅಪರಾಧ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಿನ್ನೇನೋ ರಹೀಂ ಖಾನ್ ಸಿಂಧೂ ನದಿಯ ನೀರನ್ನ ನಾವು ಹೆಂಗ್ ಉಪಯೋಗ ಮಾಡ್ಕೊಂತೀರಿ ಅಂತ ಕೇಳೋದು. ಏನ್ ನೀರಾವರಿ ತಜ್ಞನ? ಅದು ಸಿಂಧೂ ನದಿ ಇರೋದು ಎಲ್ಲಿ? ಕಾಶ್ಮೀರದ ಹತ್ರ. ಆ ನೀರನ್ನ ಹೆಂಗ್ ಉಪಯೋಗ ಮಾಡ್ಕೊಂತೀರಾ ಅಂತ ಕೇಳೋದು. ನಾಚಿಕೆ ಆಗಲ್ಲ ಇವ್ರಿಗೆಲ್ಲ. ಸಿಂಧೂ ನದಿ ಎಷ್ಟು ಕಿಲೋಮೀಟರ್ ಹರಿತತೆ ಅಂತ ಏನಾನ ಗೊತ್ತಾ? ಯಾವ ದೇಶದಲ್ಲಿ ಬಿಡ್ತೈತೆ, ಎಲ್ಲೂ ಹರಿತತೆ, ಎಲ್ಲಿಗೆ ಸೇರ್ತತೆ, ಏನಾನ ಗೊತ್ತಿದೆಯಾ ಅವ್ರಿಗೆ? ಅಂದ್ರೆ ದೇಶ ವಿರೋಧಿ ಹೇಳಿಕೆ. ಅಂದ್ರೆ ನದಿ ತಡಿಯಕ್ಕಾಗಲ್ಲ ಅದನ್ನ. ಅದಕ್ಕೆ ಕೇಂದ್ರದಲ್ಲಿ ನೀರಾವರಿ ತಜ್ಞರಿದ್ದಾರೆ, ಸಚಿವರಿದ್ದಾರೆ. ಪಾಕಿಸ್ತಾನಕ್ಕೆ ಒಂಥರ ಇಂಡೈರೆಕ್ಟ್ ಸಪೋರ್ಟ್ ಅಂತಾರಲ್ಲ, ಇವರೆಲ್ಲ ಆ ಥರದ ಇಂಡೈರೆಕ್ಟ್ ಸಪೋರ್ಟರ್ಸ್ ಇವರೆಲ್ಲನು. OIC ಚೀಫ್ ಅಸಾವುದ್ದೀನ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ನ್ಯೂಸ್ ಎಡಿಟರ್. ಮತ್ತೆ ಕನೆಕ್ಟ್ ಆಗಿದ್ದಾರೆ, ಲೈವ್ನಲ್ಲಿದ್ದಾರೆ. ರಾಘವೇಂದ್ರ ಗುಡಿ, ಒಂದು ಕಡೆ ಸರ್ವಪಕ್ಷ ಸಭೆಯಲ್ಲಿ ಭಾಗಿಯಾದಂತಹ ಕಾಂಗ್ರೆಸ್ ನಾಯಕರೇ ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿನೇ ಹೇಳ್ತಾರೆ ನಾವು ಪ್ರಧಾನಿಯವರ ಜೊತೆಗೆ ಇರ್ತೀವಿ, ಅವರೇನೇ ನಿರ್ಧಾರ ತೆಗೆದುಕೊಂಡ್ರು ಇಂತಹ ಸಿಚುವೇಶನ್ ಅಲ್ಲಿ ಅಂತ. ಮತ್ತೊಂದು ಕಡೆ ಈ ರೀತಿಯಾದಂತಹ ಒಂದು ಪೋಸ್ಟ್ ಬೇಕಾಗಿತ್ತ ಅನ್ನುವಂಥದ್ದು ಮತ್ತೊಂದು ವಿಚಾರವನ್ನ ನಾವು ಇಲ್ಲಿ ಮೆನ್ಷನ್ ಮಾಡಲೇಬೇಕು. CM ಸಿದ್ದರಾಮಯ್ಯನವರು ಮೊನ್ನೆ ಕೊಟ್ಟಂತಹ ಹೇಳಿಕೆ ಅಲ್ಲಿ ಪಾಕಿಸ್ತಾನದ ಮೀಡಿಯಾಗಳಲ್ಲಿ ರಾರಾಜಿಸಿದ್ದನ್ನು ಕೂಡ ನಾವು ನೋಡಿದ್ವಿ. ಇದು ಎಲ್ಲ ಒಂದು ಕಡೆ ಪಾಕಿಸ್ತಾನಕ್ಕೆ ಸದರ ಕೊಟ್ಟಂತ ರೀತಿಯಲ್ಲಿ ಅಂತ ಅನ್ಸುತ್ತೆ. ಕಾಂಗ್ರೆಸ್ಗೆ ಇಂಥದ್ರಲ್ಲೂ ರಾಜಕೀಯ ಬೇಕಾ ಇಂಥ ಪರಿಸ್ಥಿತಿಯಲ್ಲಿ? ಯಾವ ಸಿಚುವೇಶನ್ ಅಲ್ಲಿ ನಾವಿದ್ದೀವಿ ಅಂತ ಅರುಣ್ ನೋಡಿ, ಇವತ್ತು ನಾವು ನೋಡ್ತಾ ಇರೋದು ಇಡೀ ದೇಶ ಅತ್ಯಂತ ದೊಡ್ಡ ಮಟ್ಟದ ಯುದ್ಧದ ಗಂಡಾಂತರಕ್ಕೆ ಎದುರಿಸುವಂಥ ಸ್ಥಿತಿಯಲ್ಲಿರುವಂಥದ್ದು. ಒಂದು ಕಡೆ ಭಾರತೀಯ ನಾಗರಿಕರನ್ನ ಹತ್ಯೆ ಮಾಡಿದ್ದಾರೆ ಪಾಕಿಸ್ತಾನಿ ಪ್ರೇರಿತರಾಗಿರ್ತಕ್ಕಂಥ ಉಗ್ರಗಾಮಿಗಳು. ಇಂಥ ಸಂದರ್ಭದಲ್ಲಿ ಅಲ್ಲಿಯ ಒಂದು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯ್ತಾ, ಸೆಕ್ಯೂರಿಟಿ ಫೇಲ್ಯೂರ್ ಆಯ್ತಾ, ಖಂಡಿತವಾಗಿಯೂ ಅವು ಕೇಳಲೇಬೇಕಾಗಿರ್ತಕ್ಕಂಥ ಪ್ರಶ್ನೆಗಳು. ಆದರೆ ಆ ಪ್ರಶ್ನೆಗಳನ್ನು ಕೇಳುವಂಥ ಸಮಯ ಸಂದರ್ಭ ಯಾವಾಗ, ಆ ಒಂದು ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೇಳಬೇಕಾಗತ್ತೆ. ನೋಡಿ, ನಾವು ಸಾಕಷ್ಟು ಇಡೀ ದೇಶದ ಜನ ಒಂದು ನಿಟ್ಟುಸಿರನ್ನು ಏನು ಬಿಟ್ಟಿದ್ರಂದ್ರೆ ಸರ್ವ ಪಕ್ಷದ ಸಭೆ ಆದ ಬಳಿಕ
ರಾಹುಲ್ ಗಾಂಧಿ ಅವರು ಸಹಿತ ಹೇಳಿದ್ರು, ಪ್ರಧಾನಿಗಳು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರು ಕೂಡ ನಾವು ಅವರ ಬೆಂಬಲಕ್ಕೆ ಇದ್ದೀವಿ ಅಂತ ಹೇಳಿ. ಖರ್ಗೆ ಅವರು ಅದೇ ಮಾತುಗಳನ್ನು ಹೇಳಿದರು. ಇನ್ಫ್ಯಾಕ್ಟ್ ನಿನ್ನೆ ಕೂಡ ರಾಹುಲ್ ಗಾಂಧಿ ಅವರು ಮತ್ತು ಕಿರಣ್ ರಿಜಿಜು ಎಲ್ಲರೂ ಭೇಟಿಯಾಗಿ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಆ ಫೋಟೋಗಳು ಕೂಡ, ಆ ವಿಡಿಯೋಗಳು ಕೂಡ ಈಗ ರಾಜಾಡಿಸ್ತಾ ಇದ್ದಾವೆ. ಕಿರಣ್ ರಿಜಿಜು ಹೇಳಿದ್ದೇನೆಂದರೆ, ನಾವು ರಾಜಕೀಯವಾಗಿ ವೈರುಧ್ಯ ಇರುವಂಥವರೇ ಹೊರತು ವೈರಿಗಳಲ್ಲ ಅನ್ನುವಂಥ ಮಾತನ್ನು ಕೇಂದ್ರ ಸರ್ಕಾರ ಕೂಡ ಹೇಳಿತ್ತು. ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಬುದ್ಧತೆ ಇಲ್ಲದಂಥ ಹೀನ ಮನಸ್ಥಿತಿಯಲ್ಲಿ ಟ್ವೀಟ್ಗಳನ್ನು ಮಾಡುವಂಥದ್ದು, ಇದನ್ನು ಕ್ರಿಯೇಟಿವ್ ಇಂಡಿಯಾ ಅಂತ ಕೂಡ ಹೇಳೋದಕ್ಕೆ ಸಾಧ್ಯವಿಲ್ಲ. ಒಂದು ಕಡೆ ಪಾಕಿಸ್ತಾನದ ಡಿಪ್ಲೊಮ್ಯಾಟ್ ಇಂಗ್ಲೆಂಡ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಂಥ ಭಾರತೀಯರಿಗೆ ನಿಮ್ಮ ಕುತ್ತಿಗೆಯನ್ನು ಕತ್ತರಿಸ್ತೀನಿ ಅಂತ ಹೇಳಿ ಆತ ಒಂದು ಸಜೆಷನ್ ಅನ್ನು ಮಾಡ್ತಾನೆ. ಆ ರೀತಿಯಾಗಿರ್ತಕ್ಕಂಥ ಒಂದು ಹ್ಯಾಂಡ್ ಗೆಸ್ಚರ್ ಅನ್ನು ಮಾಡ್ತಾನೆ. ಮತ್ತೊಂದು ಕಡೆ ಇಲ್ಲಿ ಪ್ರಮುಖ ವಿಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಧಿಕೃತವಾಗಿರ್ತಕ್ಕಂಥ ಎಕ್ಸ್ ಖಾತೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಫೋಟೋವನ್ನು ಹಾಕಿ ಗಾಯಬ್ ಅಂದರೆ ಮಾಯವಾಗಿದ್ದಾರೆ ಅನ್ನುವಂಥದ್ದು. ಈಗ ಹಾಗಿದ್ರೆ ಪ್ರಧಾನಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಏನು ಮಾಡಬೇಕಿತ್ತು? ಪ್ರತಿದಿನ ಹೊರಗೆ ಬಂದು ಪ್ರೆಸ್ ಮೀಟ್ ಅನ್ನು ಮಾಡಿ ಅಥವಾ ಏನೋ ಭಾಷಣವನ್ನು ಮಾಡ್ತಾ ನಾವು ಇವತ್ತು ಈ ರೀತಿಯಾಗಿ ಮಾಡ್ತಾ ಇದ್ದೀವಿ, ಪಾಕಿಸ್ತಾನದ ವಿರುದ್ಧ ಇಂಥ ಪ್ರೋಗ್ರೆಸ್ ಅಲ್ಲಿ ಇದ್ದೀವಿ, ನಮ್ಮ ಸೇನೆ ಈ ರೀತಿಯಾಗಿ ತಯಾರಿ ಮಾಡ್ಕೊಂಡಿದೆ ಅಂತೇಳಿ ಎಲ್ಲ ವಿವರಗಳನ್ನು ಬಹಿರಂಗ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಗೌಪ್ಯತೆಯನ್ನು ಕಾಯ್ದುಕೊಳ್ಳೋದು ಹೇಗೆ? ಒಂದು ಕಡೆಯಿಂದ ಸರ್ಕಾರಗಳ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿರುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ರಾಜಕೀಯ ಪಕ್ಷಗಳು, ಕೇವಲ ಕಾಂಗ್ರೆಸ್ ಅಂತೆಲ್ಲ, ಅದು ಯಾವುದೇ ಪಕ್ಷಗಳಿರಲಿ, ದೇಶದ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಸರ್ಕಾರವನ್ನು ನಾವು ಪ್ರಶ್ನೆ ಮಾಡಲೇಬೇಕು ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ. ಆದರೆ ಅದಕ್ಕೆ ಸಮಯ ಸಂದರ್ಭವನ್ನು ನೋಡಬೇಕಾಗುತ್ತೆ. ನೋಡಿ, ಈ ಒಂದು ಟ್ವೀಟ್ ಇದೆಯಲ್ಲ, ಇದನ್ನು ಪಾಕಿಸ್ತಾನದ ಮಾಜಿ ಸಚಿವ ಫವಾದ್ ಹುಸೇನ್ ಆತ ಕೂಡ ಒಂದು ರೀಟ್ವೀಟ್ ಅನ್ನು ಮಾಡಿ ಅದರಲ್ಲಿ ಪ್ರಶ್ನೆಯನ್ನ ಮಾಡ್ತಾನೆ. ನಾವು ಇಷ್ಟು ದಿನ ಕೇವಲ ಕಥೆಗಳಿಗೆ ಏನೋ ಒಂದು ಹೋಲಿಸಿ ಮಾಡ್ತಾನೆ, ಪಾಕಿಸ್ತಾನದಲ್ಲಿ ಇರುವಂತಹ ಒಂದು ಮಾತುಗಳನ್ನು ಸೇರಿಸಿಕೊಂಡು ಅಲ್ಲಿಯ ಭಾರತದ ಪ್ರಧಾನಿಗೆ ಆ ರೀತಿಯಾಗಿರ್ತಕ್ಕಂಥ ಟ್ವೀಟ್ಗಳನ್ನ ಮಾಡ್ತಾರೆ. ಪಾಕಿಸ್ತಾನದ ಸಾಕಷ್ಟು ಮಾಧ್ಯಮಗಳಲ್ಲಿ ಇವತ್ತು ಇದು ಹೆಡ್ಲೈನ್ ಆಗ್ತಾ ಇದೆ. ಅಂದ್ರೆ ಇದು ಪ್ರಧಾನಿಯದ್ದೇ ತಪ್ಪು ಅಥವಾ ಭಾರತದವರೇ ತಪ್ಪನ್ನ ಮಾಡಿ ನಮ್ಮ ಮೇಲೆ ಹಾಕ್ತಾ ಇದ್ದಾರೆ ಅಂತೇಳಿ ಕೆಲ ನಾಯಕರು ಕೊಡ್ತಿರುವಂಥದ್ದು. ಈಗ ಒಂದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಂತ ಹೇಳಿಕೆ ಒಂದು ಉತ್ತಮ ಉದ್ದೇಶದಿಂದ ಇರಬಹುದು, ಅಂದ್ರೆ ಯುದ್ಧದಿಂದ ಯಾರಿಗೂ ಕೂಡ ಒಳಿತಾಗೋದಿಲ್ಲ ಅಂತೇಳಿ. ಆದರೆ ಅಲ್ಟಿಮೇಟ್ ಅಂತ ಬಂದಾಗ ಎಷ್ಟೇ ಒಂದು ಶಾಂತಿ ಪ್ರಕ್ರಿಯೆಗಳು ಫೇಲ್ ಆದಾಗ ಕೊನೆಗೆ 100 ತಪ್ಪುಗಳನ್ನು ಮಾಡಿದ್ರು ಕೂಡ 100ನೇ ಒಂದು ತಪ್ಪನ್ನು ಮಾಡ್ತಾ ಇದ್ರೆ ಖಂಡಿತವಾಗಿ ಶಿಕ್ಷೆಯನ್ನು ಮಾಡಬೇಕಾಗತ್ತೆ. ಅಂಥ ಸ್ಥಿತಿ ಇವತ್ತು ಇರುವಂಥದ್ದು. ಅದನ್ನು ಹೊರತುಪಡಿಸಿ ಕೆಲ ರಾಜಕೀಯ ನಾಯಕರು ಕೊಡ್ತಿರುವಂಥ ಹೇಳಿಕೆಗಳು, ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರುವಂಥ ಪೋಸ್ಟ್ಗಳು ನಿಜಕ್ಕೂ ಕೂಡ ದೇಶವನ್ನ ಆಂತರಿಕವಾಗಿ ಎಲ್ಲೋ ಒಂದು ಕಡೆ ಇದು ಅಲುಗಡಿಸ್ಬಿಡ್ತಾಗ ಅಥವಾ ದೇಶದ ನಿಲುವಿಗೆ ತೊಂದರೆ ಮಾಡ್ತಾ ಅನ್ನುವಂಥ ಪ್ರಶ್ನೆಗಳು ಬರ್ತವೆ. ಸಹಜವಾಗಿ ಇವತ್ತು ಅವ್ರು ಏನೋ ಒಂದು ಟ್ವೀಟ್ ಮಾಡಿದ್ದಾರೆ, ಎಕ್ಸ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಂದ್ರೆ ಅದೇ ರೀತಿ ಅಂತಲೂ ಕೂಡ ಭಾವಿಸಬೇಕಾಗಿಲ್ಲ. ಕೆಲವೊಂದಿಷ್ಟು ಸಮಯದಲ್ಲಿ ಏನಾಗುತ್ತೆ, ಆ ಎಕ್ಸ್ ಅನ್ನ ಅಲ್ಲಿಗೆ ಮರೆತು ದೇಶ ಮುಂದೆ ಸಾಗಬೇಕಾಗುತ್ತೆ. ಇವನ್ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಜೊತೆಯಲ್ಲಿ ನಿಂತಿರುವಂತಹ ಸಂದರ್ಭ ಇದು. ಹೀಗಾಗಿ ಯಾರು ಸೋಷಿಯಲ್ ಮೀಡಿಯಾಗಳನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ ಸ್ವಲ್ಪ ವಿವೇಚನೆಯನ್ನು ಬಳಸಬೇಕು. ಅದರಿಂದ ತಮ್ಮ ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ, ದೇಶಕ್ಕೂ ಡ್ಯಾಮೇಜ್ ಆಗುವಾಗ ಇಂಥ ಒಂದು ವಿಷಯಗಳು ಯಾಕೆ ಬೇಕು ಅನ್ನೋಂಥ ಪ್ರಶ್ನೆಗಳು ಮೂಡ್ತಾ ಇರೋದು. ಒಟ್ಟಾರೆಯಾಗಿ ಈ ಒಂದು ಫೋಟೋವನ್ನ ಏನು ಹಾಕಿದಾರಲ್ಲ, ತಲೆ ಇಲ್ಲದಂತ ಒಂದು ವ್ಯಕ್ತಿಯ ಫೋಟೋವನ್ನ ಹಾಕಿ ಗಾಯಬ್ ಅಂತ ಮೋದಿ ಅವರನ್ನ ಹೋಲೋ ರೀತಿಯಾಗಿ ಹಾಕಿರುವಂಥದ್ದು ಇದೆಯಲ್ಲ, ನಿಜಕ್ಕೂ ಕೂಡ ಇದು ಈ ಸಂದರ್ಭದಲ್ಲಿ ವಿಪರ್ಯಾಸ ಮತ್ತೆ ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ. ಅರುಣ್, ಎಸ್, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ. ಪಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಸಿಎಂ ಬಳಿಕ ಸಚಿವ ತಿಮ್ಮಾಪುರ ಯೂಟರ್ನ್ ಹೊಡೆದಿರೋ, ಧರ್ಮ ನೋಡಿ ಹೊಡೆದಿಲ್ಲ ಅಂತ ನಾನು ಹೇಳಿನೇ ಇಲ್ಲ ಅಂದ್ರು RB ತಿಮ್ಮಾಪುರ್. ಸಚಿವರು ದೊಡ್ಡ ಮಟ್ಟದ ವಿವಾದದ ಚರ್ಚೆಗಳು ನಡೀತಾ ಇತ್ತು. ಇವರು ಕೊಟ್ಟಂತ ಹೇಳಿಕೆ ಧರ್ಮ ನೋಡಿ ಹೊಡೆದಿಲ್ಲ ಅಂತ ನಾನು ಹೇಳಿನೇ ಇಲ್ಲ ಅಂತ RB ತಿಮ್ಮಾಪುರ್ ಯೂಟರ್ನ್ ಹೇಳಿಕೆ. ನಾನು ಭಯೋತ್ಪಾದನೆಯನ್ನ ಖಂಡನೆ ಮಾಡ್ತೇನೆ, ಯುದ್ಧದ ಬಗ್ಗೆ ಮೋದಿ ನಿರ್ಧರಿಸಲಿ ಅಂತ ತಿಮ್ಮಾಪುರ್ ಹೇಳಿರು. ಈಗ ಜ್ಞಾನೋದಯ ಅದನ್ನು ಕಾಣಿಸ್ತಾ ಇದೆ. ಎಣ್ಣೆ ಸಚಿವರಿಗೆ ಅಬಕಾರಿ ಸಚಿವ RB ತಿಮ್ಮಾಪುರ್ ಕೊಟ್ಟಂತ ಹೇಳಿಕೆ ಮೊನ್ನೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ID ಕಾರ್ಡ್ ನೋಡಿ ಧರ್ಮ ನೋಡಿ ಅವರು ಶೂಟ್ ಮಾಡಿದ್ರ, ಅಲ್ಲಿ ಯಾರು ಮುಸ್ಲಿಮರನ್ನ ಅವರು ಕೊಂದೇ ಇಲ್ವಾ ಅನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ರು RB ತಿಮ್ಮಾಪುರ್. ಮೊನ್ನೆ RB ತಿಮ್ಮಾಪುರ್ ಕೊಟ್ಟಂತ ಹೇಳಿಕೆ ಏನಾಗಿತ್ತು, ಇವತ್ತು ಯೂಟರ್ನ್ ಕೊಟ್ಟಂತ ಆ ಹೇಳಿಕೆ ಏನಾಗಿತ್ತು ನೋಡಿ, ಎರಡನ್ನೂ ತೋರಿಸ್ತೀವಿ ನೋಡಿ. ಬೇವುಗಾರಿಕೆ ಫೇಲ್ಯೂರ್ ಆಗ್ತಕ್ಕಂಥದ್ದು BJP ಸರ್ಕಾರದಾಗ ಮೊದಲಲ್ಲ. ಕಾರ್ಗಿಲ್ ಯುದ್ಧ ಆದಾಗ ಫೇಲ್ ಆಯಿತು, ಪುಲ್ವಾಮಾ ಇದರಲ್ಲಿ ಫೇಲ್ ಆಯಿತು, ಮತ್ತೆ ಇವಾಗ ಇದನ್ನು ಕೇಳಿದರೆ ಹಿಂದೂ ID ಕಾರ್ಡ್ ನೋಡಿದ್ರು ಗುಂಡು ಹೊಡೆದ್ರು, ಮುಸ್ಲಿಮ್ನ ಕೊಂದಿಲ್ಲ ಅವರು. ಯಾರೇ ಸತ್ರು ಅದನ್ನು ರಾಜಕೀಯವಾಗಿ ಹೆಂಗೆ ಲಾಭ ತಗೋಬೇಕು ಅನ್ನೋದೇ ನಿಮ್ಮ ಧ್ಯೇಯ ಆದರೆ ದೇಶದ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೇಕಾಗ್ತದೆ? ಏನ್ರಿ ಇದು? ಸತ್ತಾಗೂ ದೇಶ ಗಂಡಾಂತರ ಬಂದಿದೆ, ಸಾವುಗಳಾಗಿದ್ದಾವೆ. ಅದಕ್ಕೆ ನೋವನ್ನು ವ್ಯಕ್ತಪಡಿಸಬೇಕು ಬಿಟ್ಟುಕೊಟ್ಟು ಹಿಂದೂ ಧರ್ಮನಷ್ಟೇ ಹುಡುಕಿ ಕೊಂದರು. ಏನು ಇದಕ್ಕೆಲ್ಲ ಅಂತಾರೆ ನೋಡಿ. ನಾನು ಕಡಾಖಂಡಿತವಾಗಿ ಹಂಗೆ ಮಾಡೇ ಇಲ್ಲ ಅಂತೆಲ್ಲಿ ಹೇಳಿಲ್ಲ. ನಾನು ನನ್ನ ನೋಡಿದಂಥ TV ಚಾನಲ್ಗಳಲ್ಲಿ ಅದು ಬಂದಿರಲಿಲ್ಲ ಇರೋದ್ರಿಂದ ನಾನು ಸಂಶಯ ವ್ಯಕ್ತಪಡಿಸಿದ್ದೇನೆ ವಿನ ಅದನ್ನು ಓಯ್ದು ಇಲ್ಲ ಉಗ್ರ ಪರವಾಗಿ ಹೇಳಿದ,
ಅವ್ರು ಮಾಡೇ ಇಲ್ಲ ಅಂತೇಳಿದ, ಹಿಂದೂಗಳು ನೋಡಿ ಮಾತಾಡಿಲ್ಲ ಅಂತೇಳಿದ ಅನ್ನೋದು ನಾನು ಹೇಳಿಲ್ಲ ಅಂತ. ನನ್ನ ಬೇಕಾದ್ರೆ ತೆಗೆದು ನೋಡಿ, ನನಗೆ ಏನೋ ನಾನು ನೋಡಿದಂಥ ಚಾನಲ್ಗಳಲ್ಲಿ ಬಂದಿಲ್ಲ. ಇದು ಹಿಂಗೆ ಆದದ್ದು ಡೌಟ್ ಏನು ಅಂತ ಅಷ್ಟು ಹೇಳಿದ್ದೀನಿ. ಅದನ್ನು ತಿರುಚಿ ಏನು ನಾನು ಭಯೋತ್ಪಾದಕರು ಪರವಾಗೇ ಮಾತಾಡಿ, ನಾನು ಫಸ್ಟ್ ಭಯೋತ್ಪಾದಕರು ಖಂಡನೆ ಮಾಡ್ತೇನೆ. ಇಂಥದ್ರಲ್ಲಿ ರಾಜಕಾರಣ ಮಾಡಬೇಡಿ ಅಂತ ಹೇಳಿದ್ದೇನೆ ವಿನ, ಮತ್ತು ನಾನು ನೋಡಿದ ಚಾನಲ್ ಪ್ರಕಾರ ನನಗೆ ಡೌಟಪ್ಪ ಅಂತ ಹೇಳಿದ್ದೆ ನಾನು. ನಾನು ಇಲ್ಲ ನೋಡಿ ಹಂಗೆ ಹೇಳೇ ಇಲ್ಲ, ಹಂಗೆ ಮಾಡಿಲ್ಲ ಅಂತಲ್ಲ, ನಾನು ಡೌಟ್ ಇತ್ತಪ್ಪ ಅಂತ ಹೇಳಿದ್ದೀನಿ. ಅದರಲ್ಲಿ ನಾವೇನಾದರೂ ಇಲ್ಲ ಹಿಂದೂಗಳಂತೇಳಿ ನೋಡೇ ಇಲ್ಲ, ಹಂಗೆ ನೋಡಿ ಹೊಡೆದೇ ಇಲ್ಲ ಅಂತ ನಾನೇನು ಹೇಳಿಲ್ಲ. ಇದು ಸಚಿವರ ಯು ಟರ್ನ್ ಹೇಳಿಕೆ. ಮೊದಲಿಗೆ ಒಂದು ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟರು, ಅದಾದ್ಮೇಲೆ ನಾನು ಹಾಗೆ ಹೇಳೇ ಇಲ್ಲ ಅಂತ ಹೇಳೋದು ಇದು ರಾಜಕಾರಣಿಗಳಿಗೆ ಹೊಸದೇ ಅನ್ನುವಂಥ ಪ್ರಶ್ನೆ. ಇನ್ನು ಮುಂದಿನ ಸುದ್ದಿ ನೋಡೋಣ. ಪಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡದ ಶಂಕೆ ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ. ಪಾಕಿಸ್ತಾನದ ಮಾಜಿ ಸೇನಾಧಿಕಾರಿ ಕೈವಾಡ ಹಾಶಿಮ್ ಮುಸಾ ಕೈವಾಡವಿರುವ ಬಗ್ಗೆ ಬಲವಾದಂತಹ ಅನುಮಾನ, ಶಂಕೆ ವ್ಯಕ್ತವಾಗಿದೆ. ತನಿಖೆಯಲ್ಲಿ ದಾಳಿಯ ಮಾಸ್ಟರ್ ಮೈಂಡ್ಗಳಲ್ಲಿ ಹಾಶಿಮ್ ಮುಸಾ ಕೂಡ ಒಬ್ಬ ಪ್ರಮುಖ ಲಷ್ಕರ್ ಉಗ್ರರ ಗುಂಪನ್ನ ಸೇರಿದ್ದ. ಈ ಹಾಶಿಮ್ ಮುಸಾ ಈತ ಬೇಸಿಕಲಿ ಪಾಕಿಸ್ತಾನದ ಸೇನಾಧಿಕಾರಿ ಆಗಿದ್ದ, ಅಂದ್ರೆ ಈಗ ರಿಟೈರ್ಡ್. ಲಷ್ಕರ್ ಉಗ್ರರ ಗುಂಪನ್ನ ಸೇರಿದ್ದ, ಸೇನೆಯಿಂದ ವಜಾಗೊಂಡಿದ್ದ ಹಾಶಿಮ್ ಮುಸಾ ಕಾಶ್ಮೀರದ ಸ್ಥಳೀಯರ ಜೊತೆ ಮುಸಾಗೆ ನಂಟಿನ ಶಂಕೆ ಕೂಡ ವ್ಯಕ್ತವಾಗಿದೆ. ಕಾಶ್ಮೀರದ ಸ್ಥಳೀಯರ ಜೊತೆಗೆ ಈತನಿಗೆ ಯಾಕೆ ನಂಟಿತ್ತು ಅನ್ನುವಂಥ ಪ್ರಶ್ನೆ. ಲಷ್ಕರ್ ಟೀಮ್ ಮೂಲಕ ಐಎಸ್ಐ ನಂಟಿನ ಶಂಕೆ ಕೂಡ ವ್ಯಕ್ತವಾಗಿದೆ. ಅನೇಕ ಆಯಾಮಗಳಲ್ಲಿ ತನಿಖೆಗೆ ಮುಂದಾಗ್ತಾ ಇದೆ ಎನ್ಐಎ ಟೀಮ್. ಮುಸಾಗೂ ದಾಳಿಕೋರರಿಗೆ ಯಾವ ರೀತಿಯಾದಂತಹ ಸಂಬಂಧಗಳಿದೆ, ಈ ಎಲ್ಲ ಆಯಾಮಗಳಲ್ಲಿ ಎನ್ಐಎಯಿಂದ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ. ಹಿಂದಿನ 3-4 ದಾಳಿಗಳಲ್ಲೂ ಕೂಡ ಮುಸಾ ಕೈವಾಡ ಇರುವ ಸಂಬಂಧಪಟ್ಟಂಗೆ ಶಂಕೆ ವ್ಯಕ್ತವಾಗಿದೆ. ಸೋನ್ಮಾರ್ಗ್, ಗುಲ್ಮಾರ್ಗ್ ಸುರಂಗಗಳ ದಾಳಿಗಳಲ್ಲೂ ಕೂಡ ಕೈವಾಡ ಇದೆ ಈತನದ್ದು. ಶಾರ್ಟ್ ಶೂಟರ್ ಆಗಿರೋ ಹಾಶಿಮ್ ಮುಸಾ ಜಮ್ಮು ಕಾಶ್ಮೀರದಲ್ಲಿ ಆಕ್ಟಿವ್ ಆಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಜಮ್ಮು ಕಾಶ್ಮೀರದಲ್ಲಿರುವಂತಹ ಸ್ಥಳೀಯ ನಾಗರಿಕರ ಜೊತೆಗೆ ಈತನ ಸಂಬಂಧ ಇದೆ ಅನ್ನುವಂತಹ ಶಂಕೆ. 4 ಜನರಿಗೆ ಈತನೇ ಟ್ರೈನಿಂಗ್ ಕೊಟ್ಟಿದ್ದಾನೆ ಅನ್ನುವಂತಹ ಸಾಧ್ಯತೆಗಳಿದೆ. ಈ ರೀತಿಯಾದಂತಹ ಅನುಮಾನಗಳ ಮೇಲೆ, ಬಲವಾದಂತಹ ಅನುಮಾನಗಳ ಮೇಲೆ, ಅಂದ್ರೆ ಆ ಸಂಬಂಧಪಟ್ಟಂತಹ ಒಂದಿಷ್ಟು ಪ್ರಬಲ ಮಾಹಿತಿಗಳು, ಎವಿಡೆನ್ಸ್ಗಳು ಎನ್ಐಎ ಟೀಮ್ಗೆ, ಎನ್ಐಎ ಅಧಿಕಾರಿಗಳಿಗೆ ತನಿಖೆಯ ಸಂದರ್ಭದಲ್ಲಿ ಸಿಕ್ಕಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಈತನ ಮೇಲೆ ಪ್ರಬಲವಾಗಿ ಶಂಕೆ ವ್ಯಕ್ತವಾಗಿರೋದು. ದಾಳಿಯಲ್ಲಿ ಹಾಶಿಮ್ ಮುಸಾ ಈತನ ಕೈವಾಡ, ಈ ಹಿಂದಿನ 3-4 ದಾಳಿಗಳಲ್ಲೂ ಕೂಡ, ಅಟ್ಯಾಕ್ಗಳಲ್ಲೂ ಕೂಡ ಈತನ ಕೈವಾಡ ಇತ್ತು ಅನ್ನೋದು ಪ್ರಬಲವಾಗಿ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏಪ್ರಿಲ್ 20-21ರಂದೇ ದಾಳಿಗೆ ರೆಡಿಯಾಗಿತ್ತು ಪ್ಲಾನ್. ದೊಡ್ಡ ಮಟ್ಟದ ಪ್ಲಾನ್ 20 ಮತ್ತು 21ನೇ ತಾರೀಖಿಗೆ ಪ್ಲಾನ್ ರೆಡಿಯಾಗಿತ್ತು. ಅವತ್ತು ಮಳೆ ಬಂತು, ಈ ಕಾರಣದಿಂದ ಪ್ಲಾನ್ ಅನ್ನ ಚೇಂಜ್ ಮಾಡ್ತಾರೆ. ಅಂದ್ರೆ ಮರುದಿನ ಏಪ್ರಿಲ್ 22ನೇ ತಾರೀಖಿಗೆ ಮೈಸೂರಿನಲ್ಲಿ ಹೆಚ್ಚು ಪ್ರವಾಸಿಗರು ಸೇರ್ತಾರೆ. ಹಿಂದಿನ 2 ದಿನಗಳಲ್ಲಿ ಮಳೆ ಬಂದಂತಹ ಪರಿಣಾಮ ಅಲ್ಲಿ ಜನ ಸೇರಲಿಲ್ಲ. ಇವರು ಅಂದುಕೊಂಡಷ್ಟು ಜನ ಸೇರಲಿಲ್ಲ. ಏಪ್ರಿಲ್ 22ಕ್ಕೆ ಮಳೆ ಕಡಿಮೆ ಆಗತ್ತೆ, 2 ದಿನ ಗ್ಯಾಪ್ ಇದ್ದಂಥ ಟೈಮ್. ಸೊ ಪ್ರವಾಸಿಗರ ಸಂಖ್ಯೆ ಕೂಡ ಆಬ್ವಿಯಸ್ಲಿ ಜಾಸ್ತಿ ಆಗತ್ತೆ. ಸುಮಾರು 5,000 ಜನರಿದ್ದ ಬಗ್ಗೆ ಮಾಹಿತಿ ಸಿಗುತ್ತೆ ಇವರಿಗೆ, ಉಗ್ರರಿಗೆ. ಆ ಕಾರಣಕ್ಕೆ ಏಪ್ರಿಲ್ 22ನೇ ತಾರೀಕು ಅವರ ಸ್ಕೆಚ್ ಏನಾಗಿತ್ತು ಆ ಸ್ಕೆಚ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಗುಂಡಿನ ದಾಳಿ ಮಾಡ್ತಾರೆ, ಉಗ್ರ ಕೃತ್ಯವನ್ನು ನಡೆಸ್ತಾರೆ. ಏಪ್ರಿಲ್ 22ನೇ ತಾರೀಕು 20 ಮತ್ತು 21ಕ್ಕೆ 2 ದಿನದಲ್ಲಿ, 1 ದಿನದಲ್ಲಿ, 2 ದಿನಗಳ ಪೈಕಿ 1 ದಿನದಲ್ಲಿ ಅಟ್ಯಾಕ್ ಮಾಡುವಂತ ಪ್ಲಾನ್ ಅನ್ನ ಮೊದಲೇ ಮಾಡಿಕೊಂಡಿದ್ರು ಅನ್ನುವಂಥದ್ದು ತನಿಖೆಯಿಂದ ಈಗ ಗೊತ್ತಾಗ್ತಾ ಇದೆ. ಒಂದೊಂದೇ ವಿಚಾರಗಳನ್ನ ತನಿಖೆಯಲ್ಲಿ ಬಯಲು ಮಾಡ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. 20 ಮತ್ತು 21ನೇ ತಾರೀಕು ಯಾಕೆ ಅಟ್ಯಾಕ್ ಆಗಲಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ನೋಡ್ಲಾಗ್ತಾ ಇದೆ. ರೀಸನ್, ಮಳೆ ಬರುತ್ತಾ ಅವತ್ತು. ಮಳೆ ಯಾವಾಗ ಕಡಿಮೆ ಆಗುತ್ತೆ ಅವಾಗ ಪ್ರವಾಸಿಗರು ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ. ಸೊ ಅವತ್ತು ಏಪ್ರಿಲ್ 22ಕ್ಕೆ ದಾಳಿ ಆಗುತ್ತೆ. ಪಹಲ್ಗಾಮ್ನಲ್ಲಿ ನರಮೇಧ ಹೇಗಾಯಿತು, ಉಗ್ರರು ಹೇಗೆಲ್ಲ ಪ್ಲಾನ್ ಮಾಡಿ ಕಾಯ್ತಾ ಇದ್ರು, ಎನ್ಐಎಗೆ ಪ್ರತ್ಯಕ್ಷದರ್ಶಿಗಳು ಕೊಟ್ಟಂತಹ ಮಾಹಿತಿ ಇದು. ಯಾವ ರೀತಿಯಾಗಿ ನರಮೇಧ ಆಯಿತು, ಅವತ್ತಿನ ಇನ್ಸಿಡೆಂಟ್ ಹೇಗಾಯಿತು, ಉಗ್ರರು ಯಾವ ರೀತಿಯೆಲ್ಲ ಪ್ಲಾನ್ ಮಾಡಿ ಕಾಯ್ತಾ ಇದ್ರು,
ಎಲ್ಲೆಲ್ಲಿದ್ರು ಉಗ್ರರು, ಎಷ್ಟು ಜನ ಇದ್ರು? ಈ ಸಂಬಂಧಪಟ್ಟಂಗೆ NIA ಅಧಿಕಾರಿಗಳಿಗೆ ಪ್ರತ್ಯಕ್ಷದರ್ಶಿಗಳು ಒಂದಿಷ್ಟು ಪ್ರಬಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನ್ಯೂಸ್ 18ಗೆ ಸಿಕ್ಕಿದ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ಕುಟುಂಬಗಳನ್ನೇ ಟಾರ್ಗೆಟ್ ಮಾಡಿದ ಉಗ್ರರು. ಯಾರೆಲ್ಲ ಫ್ಯಾಮಿಲಿ ಜೊತೆ ಇರ್ತಾರೆ, ಕುಟುಂಬಗಳ ಜೊತೆಗಿರ್ತಾರೆ, ಆ ಫ್ಯಾಮಿಲಿಗೆ ಯಾರು ಆಧಾರ ಸ್ತಂಭವಾಗಿರ್ತಾರೆ ಅಂದ್ರೆ ಮ್ಯಾರಿಡ್ ಮೆನ್ಸ್, ಹೆಂಡತಿ ಮಕ್ಕಳ ಜೊತೆಗೆ ಆ ಮನುಷ್ಯ ಇರಬೇಕು, ಅಂತವರನ್ನೇ ಟಾರ್ಗೆಟ್ ಮಾಡು. ಏಪ್ರಿಲ್ 22ರ ಮಧ್ಯಾಹ್ನ ಫುಡ್ ಸ್ಟಾಲ್ ಬಳಿ ಎಂಟ್ರಿ ಕೊಡ್ತಾರೆ ಇವರು. ಮಧ್ಯಾಹ್ನ 4 ಜನ ಉಗ್ರರು ಬಂದೂಕು ಹಿಡಿದು ಬೈಸರನಿಗೆ ಬರ್ತಾರೆ. ಏಕಾಏಕಿ ಪ್ರವಾಸಿಗರ ಕಡೆ ನುಗ್ತಾರೆ 4 ಜನ. ಆಗ ಇವರು ಕೇಳಿದಂತ ಪ್ರಶ್ನೆ ಈಗಾಗಲೇ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ನಿಮ್ಮ ಧರ್ಮ ಯಾವುದು ಅಂತ ಕೇಳೋದು, ಶೂಟ್ ಮಾಡೋದು, ಇದೆಲ್ಲವೂ ಕೂಡ ಅಲ್ಲಿಂದ ಆರಂಭ ಆಗುತ್ತೆ. ಒಂದೇ ನಿಮಿಷದಲ್ಲಿ 4 ಜನರನ್ನ ಹತ್ಯೆ ಮಾಡ್ತಾರೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಹಿನ್ನೆಲೆಯಲ್ಲಿ ಈಗಾಗಲೇ ನಿಗದಿಯಾಗಿದ್ದ ಕರಾವಳಿ ಉತ್ಸವವನ್ನ ರದ್ದು ಮಾಡಲಾಗಿದೆ. ಕಾರವಾರದಲ್ಲಿ ಈ ಉತ್ಸವ ನಿಗದಿಯಾಗಿದೆ, ಬಟ್ ಈಗ ಆ ಒಂದು ಉತ್ಸವವನ್ನ ರದ್ದುಗೊಳಿಸಲಾಗಿದೆ. ಕಾರಣ ಪಹಲ್ಗಾಮ್ನಲ್ಲಿ ಆದಂತಹ ಉಗ್ರ ದಾಳಿ. ಮೇ 4ರಿಂದ 8 ತಾರೀಕಿನವರೆಗೆ ಈ ಒಂದು ಉತ್ಸವವನ್ನ ಆಯೋಜನೆ ಮಾಡಲಾಗಿತ್ತು. ಸರ್ಕಾರದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕರಾವಳಿ ಉತ್ಸವ ಕಾರ್ಯಕ್ರಮವನ್ನು. ಬಟ್ ಈಗ ಆ ಕಾರ್ಯಕ್ರಮವನ್ನು ರದ್ದುಗೊಳಿಸಲಾಗಿದೆ. ಸರ್ಕಾರದ ವತಿಯಿಂದಾನೇ ಈ ಉತ್ಸವವನ್ನು ಮಾಡಬೇಕಾಗಿತ್ತು. ಮೇ 4ರಿಂದ 8ನೇ ತಾರೀಕಿನವರೆಗೆ ಈ ಒಂದು ಕಾರ್ಯಕ್ರಮ ನಡೀಬೇಕಾಗಿತ್ತು. ಭದ್ರತಾ ಹಿತದೃಷ್ಟಿಯಿಂದ ಈ ಒಂದು ಕರಾವಳಿ ಉತ್ಸವವನ್ನ ಸರ್ಕಾರ ಕೈಬಿಟ್ಟಿದೆ. ಇಂತಹ ಸಿಚುವೇಶನ್ ನಲ್ಲಿ ಮಾಡೋದು ಬೇಡ ಅನ್ನುವಂಥದ್ದು ಸರ್ಕಾರದ ನಿರ್ಧಾರ, ರಾಜ್ಯ ಸರ್ಕಾರದ ನಿರ್ಧಾರ ಇದು. ಯಾಕಂದ್ರೆ ಭದ್ರತೆಯನ್ನು ಹೆಚ್ಚಿನ ಮಟ್ಟಿಗೆ ಕೊಡಬೇಕಾಗತ್ತೆ. ಮತ್ತೊಂದು ಕಡೆ ಕರಾವಳಿ ಪ್ರದೇಶ ಆಗಿರೋದ್ರಿಂದ ತುಂಬಾ ಸೆನ್ಸಿಟಿವ್ ಆಗಿರುವಂತಹ ಪ್ಲೇಸ್, ಸೂಕ್ಷ್ಮವಾದಂತಹ ಪ್ರದೇಶ ಅಂತ ಸದ್ಯದ ಸಿಚುವೇಶನ್ ಅಲ್ಲಿ ತುಂಬಾ ಹೈ ಅಲರ್ಟ್ ಝೋನ್ ಆಗಿ ಅದನ್ನ ನೋಡಲಾಗ್ತಾ ಇದೆ. ಈ ಕಾರಣದಿಂದಾನೇ ಅಲ್ಲಿ ಕರಾವಳಿ ಕಾವಲು ಪಡೆ ಸೇರಿದಂಗೆ, ಕೋಸ್ಟ್ ಗಾರ್ಡ್ಗಳು ಸೇರಿದಂಗೆ, CRPF ಸೇರಿದಂಗೆ, ಆರ್ಮಿ ಪಡೆ ಸೇರಿದಂಗೆ ಅತಿ ಹೆಚ್ಚಿನ ಭದ್ರತಾ ವ್ಯವಸ್ಥೆಗಳನ್ನ ಒಂದರ ಮೇಲೊಂದರಂತೆ ನಿಯೋಜನೆ ಕೂಡ ಮಾಡಲಾಗಿದೆ. ಸೊ ಹಾಗಾಗಿ ಈ ಒಂದು ಸಿಚುವೇಶನ್ ಏನಿದೆ, ಬಾರ್ಡರ್ನಲ್ಲಿ ಒಂದು ರೀತಿ ಯುದ್ಧದ ವಾತಾವರಣ ನಿರ್ಮಾಣ ಆಗ್ತಾ ಇರುವಂಥದ್ದು. ಈ ಕಾರಣದಿಂದ ಆ ಒಂದು ಉತ್ಸವವನ್ನ ರದ್ದುಗೊಳಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಕಪ್ಪು ಬಾವುಟ ಪ್ರದರ್ಶನ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇಬ್ಬರನ್ನ ಅಮಾನತು ಮಾಡಿದ್ರು IGP ಚೇತನ್ ಸಿಂಗ್ ರಾಥೋಡ್. ನಿನ್ನೆ ಆದಂತ ಪ್ರಕರಣ ಇದು. ಬೆಳಗಾವಿಯಲ್ಲಿ ಭಾಷಣ ಮಾಡ್ತಾ ಇದ್ರು ಸಿಎಂ ಸಿದ್ದರಾಮಯ್ಯ. ಅಲ್ಲಿ ಬಿಜೆಪಿಯ ಮಹಿಳಾ ಮೋರ್ಚಾದ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾರೆ. ಇಬ್ಬರು ಪೊಲೀಸ್ ಪೇದೆಗಳನ್ನ ಈಗ ಈ ಪ್ರಕರಣದ ಬೆನ್ನಲ್ಲೇ ಅಮಾನತು ಮಾಡಲಾಗಿದೆ, ಸಸ್ಪೆಂಡ್ ಮಾಡಲಾಗಿದೆ. ಅಮಾನತು ಮಾಡಿ ಆದೇಶ ಕೂಡ ಕೊಡಲಾಗಿದೆ. ಖಡೆ ಬಜಾರ್ ಠಾಣೆ ಪೇದೆ BA ನೌಕುಡಿ ಸಸ್ಪೆಂಡ್ ಆಗಿರೋದು. ಕ್ಯಾಂಪ್ ಠಾಣೆ ಪೇದೆ ಕಾನ್ಸ್ಟೇಬಲ್ ಮಲ್ಲಪ್ಪ ಹಡಗಿನಾಳ್ ಸಸ್ಪೆಂಡ್ ಆಗಿರುವಂತ ಇಬ್ರು ಕಾನ್ಸ್ಟೇಬಲ್ಸ್. ಇಬ್ರು ಸಿಬ್ಬಂದಿ ವೇದಿಕೆ ಬಳಿ ಕರ್ತವ್ಯಕ್ಕೆ ಇರಲಿಲ್ಲ. ಇದು ಆಶ್ಚರ್ಯ. BA ನೌಕುಡಿ ಚೆನ್ನಮೃತದಲ್ಲಿ ಕರ್ತವ್ಯದಲ್ಲಿತ್ತು, ಅವರನ್ನ ಅಲ್ಲಿ ಡ್ಯೂಟಿಗೆ ಹಾಕಲಾಗಿತ್ತು. ಇನ್ನು ಮತ್ತೊಬ್ಬ ಪೇದೆ ಮಲ್ಲಪ್ಪ ಹಡಗಿನಾಳ ಮತ್ತೊಂದು ಭಾಗದಲ್ಲಿ ಬೇರೆ ಕಡೆ ಅವರನ್ನ ಡ್ಯೂಟಿಗೆ ಹಾಕಲಾಗಿತ್ತು, ನಿಯೋಜನೆ ಮಾಡಲಾಗಿತ್ತು. ಅವರು ಡ್ಯೂಟಿಯಲ್ಲಿ ಇದ್ರು ಕೂಡ, ಬಟ್ ಅವರು ಈ ಒಂದು ಸ್ಟೇಜ್ ಪ್ರೋಗ್ರಾಮ್ ನಡೀತಾ ಇತ್ತು, ಅಲ್ಲಿ ಇರಲಿಲ್ಲ. ಆದರೂ ಕೂಡ ಈ ಇಬ್ಬರನ್ನ ಅಮಾನತು ಮಾಡಿ ಆದೇಶವನ್ನ ಮಾಡಿರೋದು ಯಾಕೆ? ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರಣ ಹಾಗಾದ್ರೆ IGP ಅವರ ಕಡೆಯಿಂದ, ಸರ್ಕಾರದಿಂದ ಅನ್ನುವಂತಹ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಈ ಇಬ್ಬರು ಕಾನ್ಸ್ಟೇಬಲ್ಸ್ ಮಾಡಿದಂತ ತಪ್ಪೇನು? ಅವರೇ ನಿಗದಿಪಡಿಸಿದಂಗೆ ಸ್ಟೇಷನ್ ಇನ್ಸ್ಪೆಕ್ಟರ್ ಈ ಹಿಂದಿನ ದಿನಾನೇ ನಿಗದಿ ಮಾಡಿರ್ತಾರೆ ಎಲ್ಲೆಲ್ಲಿ ಯಾವೆಲ್ಲ ಕಾನ್ಸ್ಟೇಬಲ್ಸ್ಗಳು ಸಿಬ್ಬಂದಿಗಳು ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತ. ಆ ಪ್ರಕಾರವಾಗಿ ಬೇರೆ ಬೇರೆ ಕಡೆ ಅವರು ಹಾಜರಾಗಿದ್ರು, ಬಟ್ ಅಲ್ಲೇ ಇದ್ದಿಲ್ಲ ಅವರು ಸ್ಥಳದಲ್ಲಿ, ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ABVP ಪ್ರತಿಭಟನೆ ಮಾಡಿದೆ. ಬೆಳಗಾವಿ DC ಕಚೇರಿ ಬಳಿ ಬ್ಯಾರಿಕೇಡ್ ತಳ್ಳೋದಕ್ಕೂ ಕೂಡ ಪ್ರಯತ್ನ ಆಯಿತು ABVP ಕಾರ್ಯಕರ್ತರಿಂದ. ಜಿಲ್ಲಾಧಿಕಾರಿ ಕಚೇರಿ ಬಳಿ ಬ್ಯಾರಿಕೇಡ್ ತಳ್ಳಿ ನುಗ್ಗೋದಕ್ಕೆ ಯತ್ನ ಮಾಡಿದ್ರು ABVPಯ ಕಾರ್ಯಕರ್ತರು. ಪೊಲೀಸರ ನಡುವೆ ವಾಗ್ವಾದ ಕೂಡ ಆಯಿತು. ಈ ಸಂದರ್ಭದಲ್ಲಿ 20ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಪೊಲೀಸರು ವಶಪಡಿಸಿಕೊಂಡ್ರು. ಸಿಎಂ ವಿರುದ್ಧ ಘೋಷಣೆ ಕೂಗಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡುತ್ತಿರುವ ರಾಜ್ಯದ ಮುಖ್ಯಮಂತ್ರಿಗೆ
ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಲೈವ್ ನಲ್ಲಿದ್ದಾರೆ. ಚಂದ್ರಕಾಂತ್, ಇದನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ನಾನು ಹೇಳಿದೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರನ ಸರ್ಕಾರದ ಕಡೆಯಿಂದ ಅಂತ. ಯಾಕಂದ್ರೆ ಯಾರೋ ಮಾಡಿದಂಥ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಅನ್ನುವಂಥ ರೀತಿಯಲ್ಲಿ ಆ ಇಬ್ರು ಕಾನ್ಸ್ಟೇಬಲ್ಗಳನ್ನ ಸಸ್ಪೆಂಡ್ ಮಾಡಿದ್ದಾದ್ರೂ ಯಾಕೆ ಅನ್ನುವಂಥ ಪ್ರಮುಖವಾದಂಥ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ASP ಮೇಲೆ ಕೈ ಮಾಡೋಕೆ ಹೋಗಿರುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಚರ್ಚೆ ಆಗಿತ್ತು. ಜನ ಕೂಡ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದಲ್ಲಿ ಮಾತನಾಡ್ಕೊಳ್ತಾ ಇದ್ದಾರೆ ಏನು ಇಂಥ ಪರಿಸ್ಥಿತಿನ ರಾಜ್ಯದಲ್ಲಿ ಅಂತ. ಮತ್ತೊಂದು ಕಡೆ ಈ ರೀತಿಯಾಗಿ ಕಾನ್ಸ್ಟೇಬಲ್ಗಳನ್ನ ಸಸ್ಪೆಂಡ್ ಮಾಡಿರುವಂಥದ್ದು ಏನು ಡೀಟೇಲ್ಸ್ ಇದೆ? ಅರುಣ್ ಹುಗಾರ್, ನಿನ್ನೆ ಬೆಳಗಾವಿಯ CBI ಮೈದಾನದಲ್ಲಿ ನಡೆದಂತಹ ಘಟನೆ ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇವತ್ತು ಈ ಒಂದು ಘಟನೆಯನ್ನು ಖಂಡಿಸಿ ಬೆಳಗಾವಿಯಲ್ಲಿ ABP ಕಾರ್ಯಕರ್ತರು ತೀವ್ರ ಪ್ರತಿಭಟನೆಯನ್ನು ಮಾಡಿದರು. ಬೆಳಗಾವಿಯ ಚೆನ್ನಮ್ಮ ವೃತ್ತದಿಂದ DC ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. DC ಕಚೇರಿ ಬಳಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಒಂದು ಮಾತಿನ ಚಕಮಕಿ ಆಯಿತು. ಬಳಿಕ ಬ್ಯಾರಿಕೇಡ್ಗಳನ್ನು ತಳ್ಳಿ DC ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನ ಮಾಡಿದರು. ಈ ಸಂದರ್ಭದಲ್ಲಿ 20ಕ್ಕೂ ಹೆಚ್ಚು ABP ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಇದು ಒಂದು ಘಟನೆ. ಆದರೆ ಮತ್ತೊಂದು ಕಡೆ ಏನು ನಿನ್ನೆ CM ಸಿದ್ದರಾಮಯ್ಯ ಅವರ ಕಾರ್ಯಕ್ರಮದಲ್ಲಿ ಏನು ಭದ್ರತಾ ಲೋಪ ಆಗಿತ್ತು. ಈ ಸಂಬಂಧಪಟ್ಟಂತೆ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆ ಇಬ್ಬರು ಪೊಲೀಸ್ಗಳನ್ನ ಸಸ್ಪೆಂಡ್ ಮಾಡಲಾಗಿದ್ದು. ಪ್ರಮುಖವಾಗಿ ಏನು ನೌಕುಡೆ ಮತ್ತೆ ಇನ್ನೊಬ್ರು ಮಲ್ಲಪ್ಪ ಅಡಿಗನಾಳ್ ಅಂತಕ್ಕಂಥದ್ದು, ಇವರಿಬ್ಬರು ಕೂಡ ನಿನ್ನೆ ಆ ಒಂದು ಟೆಂಟ್ನ ಕರ್ತವ್ಯದಲ್ಲಿ ಇರಲೇ ಇಲ್ಲ. ಹೀಗಾಗಿ ಈಗಿದ್ರೂ ಕೂಡ ಇವರನ್ನ ಈಗ ಅಮಾನತ್ ಮಾಡಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಬೆಳಗಾವಿಯ ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಸದ್ಯ ದೀರ್ಘ ರಜೆಗೆ ತೆರಳಿದ್ದು ಅವರ ಜಾಗಕ್ಕೆ ಬೆಳಗಾವಿ IGP ಆ ಒಂದು ನಗರ ಪೊಲೀಸ್ ಉಸ್ತುವಾರಿಯನ್ನು ವಹಿಸಿದ್ದಾರೆ. ಅವರು ಈಗ ಆದೇಶವನ್ನು ಮಾಡಿದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಇದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿಯಲ್ಲಿ ಸದ್ಯ ಬಿಂಬಿತವಾಗಿರ್ತಕ್ಕಂಥದ್ದು. ನಿನ್ನೆ ಏನು ಅಡಿಷನಲ್ SP ಅವ್ರನ್ನ ಸಿದ್ದರಾಮಯ್ಯನವರು ಹಲ್ಲೆ ಮಾಡಕ್ಕೆ ಮುಂದಾಗಿದ್ರು. ಅವರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧ ಇರಲಿಲ್ಲ. ಅವರು ಧಾರವಾಡದ ಅಡಿಷನಲ್ SP ಆಗಿದ್ರು. ನಿನ್ನೆ ವೇದಿಕೆಯ ಜವಾಬ್ದಾರಿ ಮಾತ್ರ ಅವರಿಗಿತ್ತು ಮತ್ತು ವೇದಿಕೆಯನ್ನು ಹೊರತುಪಡಿಸಿ ಇನ್ನುಳಿದ ಜವಾಬ್ದಾರಿ ಕಡೆ ಬಜಾರ್ ACPಗೆ ಇತ್ತು ಅಂತಕ್ಕಂತಹ ಮಾಹಿತಿ ಇದೆ. ಆದರೆ ತಕ್ಷಣಕ್ಕೆ ಅಲ್ಲಿ ಸಿದ್ದರಾಮಯ್ಯನವರು ಕರೆದಾಗ ಯಾವುದೇ ಅಧಿಕಾರಿಗಳು ಅವ್ರ ಬಳಿ ಹೋಗಕ್ಕೆ ಹಿಂದೆ ಮುಂದೆ ನೋಡಿದಾಗ ಏನು ಧಾರವಾಡದ ಅಡಿಷನಲ್ SP ಆಗಿದ್ದ ನಾರಾಯಣ ಬರಮನಿ ಅವರು ಹೋಗಿ ನಿಲ್ತಾರೆ. ಅವ್ರ ವಿರುದ್ಧ CM ಗರಂ ಆಗಿರ್ತಕ್ಕಂಥದ್ದು, ಅವ್ರಿಗೆ ನಿಂದಿಸಿ ಜೊತೆಗೆ ಏನಂದ್ರೆ ಹಲ್ಲೆ ಮಾಡೋಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ನಾರಾಯಣ ಬರಮನಿ ಕೂಡ ಬೆಳಗಾವಿಯಲ್ಲಿ ಒಳ್ಳೆ ಹೆಸರು ಮಾಡಿದಂತ ಅಧಿಕಾರಿಯಾಗಿದ್ದಾರೆ. ಬೆಳಗಾವಿಯಲ್ಲಿ ಏನು ಇಬ್ರು ಕುಖ್ಯಾತ ರೌಡಿಗಳನ್ನ ಎನ್ಕೌಂಟರ್ ಕೂಡ ಈ ಹಿಂದೆ ಮಾಡಿದ್ರು. ಜೊತೆಗೆ ಅನೇಕ ಅಕ್ರಮ ಚಟುವಟಿಕೆಗಳಿಗೆ ನಿಯಂತ್ರಣವನ್ನ ನಾರಾಯಣ ಬರಮನಿ ಹಾಕಿದ್ರು. ಬೆಳಗಾವಿಯಲ್ಲಿ CPI ಮತ್ತು DYSP ACP ಆಗಿ ಕೂಡ ಕೆಲಸ ಮಾಡಿದ್ರು. ಆದರೆ ಈಗ ಹೆಚ್ಚುವರಿ SP ಆಗಿ ಪ್ರಮೋಷನ್ ಆಗಿದ್ರಿಂದ ಧಾರವಾಡದ ಹೆಚ್ಚುವರಿ SP 2 ಅಂತ ಹೇಳಿ ಅವರು ಕೆಲಸ ಮಾಡ್ತಿದ್ರು. ಈ ಒಂದು ಘಟನೆಯಿಂದ ಸಾಕಷ್ಟು ಈಗ ಚರ್ಚೆಗಳು ಆರಂಭವಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ನಾರಾಯಣ ಬರಮನಿ ಪರವಾಗಿ ಕೂಡ ಅನೇಕರು ಫೇಸ್ಬುಕ್ಗಳಲ್ಲಿ ಏನು ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ವಿರುದ್ಧ ಪರೋಕ್ಷವಾದ ಅಸಮಾಧಾನವನ್ನು ಕೂಡ ಅನೇಕರು ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಈಗ ಏನು ಈ ಬಗ್ಗೆ ಕ್ಷಮೆ ಕೇಳಬೇಕು ಅಂತ ಹೇಳಿದ್ರು ಕೂಡ ಇದು ಯಾವುದೂ ಕೂಡ ಮುಖ್ಯಮಂತ್ರಿ ಅವರವರೆಗೂ ಕೂಡ ತಲುಪಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳು ಕೂಡ ಇವೆ. ಅರುಣ್ ಹುಗಾರ್, ನಿನ್ನೆ ಮುಖ್ಯಮಂತ್ರಿ ಮಾಡಿದಂತಹ ಈ ಒಂದು ಏನು ಅವರ ರೋಷಾವೇಶ ಅಂದರೆ ಸಾಕಷ್ಟು ಟೀಕೆಗೆ ಕಾರಣವಾಗಿದೆ. ಅರುಣ್ ಹುಗಾರ್, ಥ್ಯಾಂಕ್ ಯು ಚಂದ್ರಕಾಂತ್ ಡೀಟೇಲ್ಸ್ಗೆ. ಬಿಜೆಪಿಯ 18 ಶಾಸಕರ ಅಮಾನತು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ನಿಯೋಗ ಭೇಟಿಯ ಕೊಟ್ಟು ಗವರ್ನರ್ ಅವರನ್ನ ಭೇಟಿ ಮಾಡಿತು. ಈ ಭೇಟಿಯ ಬೆನ್ನಲ್ಲೇ ಅಮಾನತು ವಾಪಸ್ಗೆ ಸರ್ಕಾರಕ್ಕೆ ಗೆಹ್ಲೋಟ್ ಸಲಹೆ ಕೊಟ್ಟಿದ್ದಾರೆ. ಅದನ್ನ ಮತ್ತೆ ಮರುಪರಿಶೀಲನೆ ಮಾಡಿ ಅಂತ ಸ್ಪೀಕರ್ ಖಾದರ್ ಮತ್ತು CMಗೆ ಗವರ್ನರ್ ಸಲಹೆ ಕೊಟ್ಟಿದ್ದಾರೆ. ಅಮಾನತನ್ನ ವಾಪಸ್ ಪಡೆಯೋದಕ್ಕೆ ಸಲಹೆ ಗವರ್ನರ್ ಕಡೆಗೆ. ಅಮಾನತು ಬಗ್ಗೆ ಪರಿಶೀಲಿಸಿ ಅಂತ ಪತ್ರದಲ್ಲಿ ಸಲಹೆ ಕೊಡಲಾಗಿದೆ ಸರ್ಕಾರಕ್ಕೆ. ಇನ್ನು ಅಮಾನತು ಮಾಡಿದಂತಹ ಸಂಬಂಧಪಟ್ಟಂಗೆ ವಿವರಗಳನ್ನು ಕೂಡ ಗವರ್ನರ್ ಕೇಳಿದ್ದಾರೆ, ರಾಜ್ಯಪಾಲರು ಕೇಳಿದ್ದಾರೆ. ಈ ಬಗ್ಗೆ ಸರ್ಕಾರಕ್ಕೆ ಒಂದು ಪ್ರಮುಖವಾದಂತಹ ಪತ್ರ ಕೂಡ ರವಾನೆ ಆಗಿದೆ. 18 ಬಿಜೆಪಿ ಶಾಸಕರ ಅಮಾನತು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ಆದಂತಹ ಕಲಾಪದಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾರೆ ಬಿಜೆಪಿ ನಾಯಕರು. 18 ಜನರನ್ನ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿ ಸಭಾಧ್ಯಕ್ಷರು ಆದೇಶವನ್ನು ಹೊರಡಿಸ್ತಾರೆ. ಇದರ ವಿರುದ್ಧ ದೊಡ್ಡ ಮಟ್ಟದ ರಾಜಕೀಯ ಬೆಳವಣಿಗೆಗಳು ಕೂಡ ಆಗಿತ್ತು. ಈ ಸಂಬಂಧಪಟ್ಟಂಗೆ ರಾಜ್ಯಪಾಲರನ್ನ ಬಿಜೆಪಿ ನಿಯೋಗ ಭೇಟಿ ಮಾಡಿ ಈ ಸಂಬಂಧಪಟ್ಟಂಗೆ ಸರ್ಕಾರಕ್ಕೆ ಸಲಹೆ ಕೊಡಿ ಅಂತ ಕೇಳಿಕೊಂಡ್ರು. ಸೊ ಸರ್ಕಾರಕ್ಕೆ ಗವರ್ನರ್ ಕಡೆಯಿಂದ ಈಗ ಸಲಹೆ ಕೂಡ ಹೋಗಿದೆ ಸ್ಪೀಕರ್ ಮತ್ತು CMಗೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, 18 ಜನ ಶಾಸಕರ ಅಮಾನತು ವಿಚಾರ 6 ತಿಂಗಳ ಕಾಲ ಅವರು ಬರೋದಿಲ್ಲ ಅನ್ನುವಂಥ ಪ್ರಶ್ನೆ ಇತ್ತು. ಈ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದ ಚರ್ಚೆಗಳು ಕೂಡ ಆಗಿತ್ತು. ರಾಜಕೀಯ
ದ್ವೇಷ ರಾಜಕಾರಣನ ಇದು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಸೊ ಇದೆಲ್ಲ ಒಂದು ಕಡೆ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆಗಳನ್ನು ಮಾಡೋದಕ್ಕೆ ವಿರೋಧ ಪಕ್ಷದ ಯಾವುದೇ ನಾಯಕರು ಇಲ್ಲ ಅಂದ್ರೆ ಹೇಗೆ ಅನ್ನುವಂಥ ಪ್ರಶ್ನೆಗಳನ್ನು ಎತ್ತಿದ್ರು. ಆ ಮುಖೇನ ಈಗ ರಾಜ್ಯಪಾಲರು ಒಂದು ಸಲಹೆ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಏನಾಗ್ಬೋದು ಅಂತ ಅನ್ಸುತ್ತೆ ಅರುಣ್? ಇಲ್ಲ ಒಂದ್ ಕಡೆ ಈಗ ಸರ್ಕಾರ ಒಂದ್ ರೀತಿ ಪೀಕ್ ಲಾಟಿಗೆ ಸಿಲುಕಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಎಲ್ಲ ಒಂದ್ ಕಡೆ ರಾಜಕೀಯವಾಗಿ ಬಿಜೆಪಿಯ ಶಾಸಕರನ್ನ 18 ಜನ ಶಾಸಕರನ್ನ ಅಮಾನತು ಮಾಡುವಂತ ನಿರ್ಣಯವನ್ನ ಸರ್ಕಾರ ಸ್ಪೀಕರ್ ಮುಖಾಂತರವಾಗಿ ಮಾಡಿತ್ತು. ಈಗ ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ ಮುಜುಗರ ರೀತಿಯಾಗಿ ಸ್ಪೀಕರ್ ಅವರು ಏನು ಗವರ್ನರ್ ಅವರು ಈಗ ಅಂತಿಮವಾಗಿ ಮಧ್ಯಪ್ರವೇಶನ ಮಾಡಿ ಸರ್ಕಾರಕ್ಕೆ ಸಲಹೆಯನ್ನ ಕೊಟ್ಟಿದ್ದಾರೆ. ಮುಖ್ಯವಾಗಿ 18 ಶಾಸಕರ ಅಮಾನತು ಆದೇಶ ಯಾಕೆ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಿರುವಂತದ್ದು. ಕಳೆದ ಕೆಲವು ದಿನಗಳ ಹಿಂದೆನೆ ರಾಜ್ಯದ ಬಿಜೆಪಿ ನಾಯಕರು ಕೂಡ ಸ್ಪೀಕರ್ ನಡೆ ವಿರುದ್ಧವಾಗಿ ಗವರ್ನರ್ಗೆ ದೂರನ್ನ ಕೊಟ್ಟಿದ್ರು. ಆ ದೂರನ ಆಧಾರದ ಮೇಲೆ ಅದ್ರ ಬಗ್ಗೆ ಮರುಪರಿಶೀಲನೆ ಮಾಡಿ ಅನ್ನೋ ಒಂದು ಸೂಚನೆಯನ್ನ ಸ್ಪೀಕರ್ ಯುಟಿ ಖಾದರ್ ಆಗಿರ್ಬೋದು, ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯಗೆ ಪತ್ರ ಬರೆದು ವಿವರಣೆಯನ್ನು ಕೂಡ ಕೇಳಿರುವಂತದ್ದು. ಮುಖ್ಯವಾಗಿ ಆದೇಶವನ್ನ ಮರುಪರಿಶೀಲನೆ ಒಂದ್ ಕಡೆ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತ ಒಂದು ಕೆಲಸವನ್ನು ಕೂಡ ಮಾಡಬೇಕು. ಆದ್ರೆ ಎಲ್ಲೋ ಒಂದ್ ಕಡೆ ಶಾಸಕರು ತಮ್ಮ ಜವಾಬ್ದಾರಿಯುತ ಕೆಲಸಗಳನ್ನ ಸದನದಲ್ಲಿ ಮಾತಾಡುವಂತ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಸರ್ಕಾರ ಮತ್ತೆ ಸ್ಪೀಕರ್ ಅವರು ಮೊಟಕುಗೊಳಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು. ಹೀಗಾಗಿ ಇದನ್ನ ಯಾವ ರೀತಿಯಾಗಿ ಅಂದ್ರೆ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅಗತ್ಯವಾದ ಕ್ರಮಗಳನ್ನ ಮತ್ತೆ ಪರಿಶೀಲನೆ ಮಾಡಿ ಅದನ್ನ ತೆಗೆದುಕೊಂಡ ನಿರ್ಧಾರವನ್ನು ಮರುಪರಿಶೀಲನೆ ಮಾಡಿ ವಾಪಸ್ ಪಡಿರಿ ಅನ್ನೋ ಒಂದು ಸಲಹೆಯನ್ನ ಈಗ ಸರ್ಕಾರಕ್ಕೆ ಗವರ್ನರ್ ಕೊಟ್ಟಿರುವಂತದ್ದು. ಸರ್ಕಾರ ಕೂಡ ಈಗ ಯಾವ ರೀತಿಯಾಗಿ ನಡೆಯನ್ನ ತೋರುತ್ತೆ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಒಂದ್ ಕಡೆಗೆ ಸದನದಲ್ಲಿ ಅಲ್ಲಿ ರಾಜಣ್ಣ ವಿಚಾರ ಆಗಿರ್ಬೋದು ಮತ್ತೆ ಬೇರೆ ಬೇರೆ ವಿಚಾರ ಚರ್ಚೆ ಆದಂತ ಸಂದರ್ಭದಲ್ಲಿ ದಿಢೀರಾಗಿ ಸ್ಪೀಕರ್ ಅವರು ಶಾಸಕರ ಅಮಾನತನ ಮಾಡಿದ್ರು. ಈಗ ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಈಗ ಎಲ್ಲ ಒಂದ್ ಕಡೆ ಇಕ್ಕಟ್ಟಿಗೆ ಸಿಲುಕಿರುವಂತದ್ದು. ಸರ್ಕಾರ ಕೂಡ ಏನ್ ನಡೆಯನ್ನ ತೋರುತ್ತೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ದೇಶದ ಅತಿ ದೊಡ್ಡ ನೆಟ್ವರ್ಕ್ 18 ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ನಂಬರ್ 1 ಸ್ಥಾನಕ್ಕೇರಿದೆ. ಮೊಟ್ಟ ಮೊದಲ ಬಾರಿಗೆ ಟೈಮ್ಸ್ ಇಂಟರ್ನೆಟ್ ಅನ್ನ ಹಿಂದಿಕ್ಕಿ ನೆಟ್ವರ್ಕ್ 18 ಡಿಜಿಟಲ್ ಈಗ ನಂಬರ್ 1 ಸ್ಥಾನಕ್ಕೆ ಅಲಂಕರಿಸಿದೆ. ಕನ್ನಡ ನ್ಯೂಸ್ 18 ಡಿಜಿಟಲ್ ವೆಬ್ಸೈಟ್ ಕೂಡ ನಂಬರ್ 1 ಸ್ಥಾನದಲ್ಲಿದೆ. ನೆಟ್ವರ್ಕ್ 18ಗೆ ಡಿಜಿಟಲ್ ವೆಬ್ಸೈಟ್ಗೆ ನಂಬರ್ 1 ಸ್ಥಾನ ಕೊಟ್ಟ ಎಲ್ಲ ಓದುಗರಿಗೆ ಮತ್ತೊಮ್ಮೆ ನಮ್ಮ ಪರವಾಗಿ ಧನ್ಯವಾದಗಳು. ದೇಶದ ಅತಿ ದೊಡ್ಡ ನೆಟ್ವರ್ಕ್ 18 ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ನಂಬರ್ 1 ಸ್ಥಾನವನ್ನು ಅಲಂಕರಿಸಿದೆ. ಮೊಟ್ಟ ಮೊದಲ ಬಾರಿಗೆ ಟೈಮ್ಸ್ ಇಂಟರ್ನೆಟ್ ಅನ್ನ ಹಿಂದಿಕ್ಕಿ ನೆಟ್ವರ್ಕ್ 18 ಡಿಜಿಟಲ್ ಈಗ ನಂಬರ್ 1 ಸ್ಥಾನವನ್ನ ಅಲಂಕರಿಸಿದೆ. ಕನ್ನಡ ನ್ಯೂಸ್ 18 ಡಿಜಿಟಲ್ ವೆಬ್ಸೈಟ್ ಕೂಡ ನಂಬರ್ 1 ಸ್ಥಾನದಲ್ಲಿದೆ. ಸೊ ನೆಟ್ವರ್ಕ್ 18ಗೆ ಡಿಜಿಟಲ್ ವೆಬ್ಸೈಟ್ಗೆ ನಂಬರ್ 1 ಸ್ಥಾನ ಕೊಟ್ಟಂತ ಎಲ್ಲ ಓದುಗರಿಗೆ ಮತ್ತೊಮ್ಮೆ ಧನ್ಯವಾದಗಳು. ದೇಶದ ಅತಿ ದೊಡ್ಡ ನೆಟ್ವರ್ಕ್ 18 ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ನಂಬರ್ 1 ಸ್ಥಾನವನ್ನ ಅಲಂಕರಿಸಿರುವುದು ಮೊಟ್ಟ ಮೊದಲ ಬಾರಿಗೆ ಟೈಮ್ಸ್ ಇಂಟರ್ನೆಟ್ ಅನ್ನ ಹಿಂದಿಕ್ಕಿ ನೆಟ್ವರ್ಕ್ 18 ಈಗ ಡಿಜಿಟಲ್ನಲ್ಲಿ ನಂಬರ್ 1 ಸ್ಥಾನವನ್ನ ಅಲಂಕರಿಸಿದೆ. ಕನ್ನಡ ನ್ಯೂಸ್ 18 ಡಿಜಿಟಲ್ ವೆಬ್ಸೈಟ್ ಕೂಡ ಈಗ ನಂಬರ್ 1 ಸ್ಥಾನದಲ್ಲಿದೆ. ಸೊ ನೆಟ್ವರ್ಕ್ 18ಗೆ ಡಿಜಿಟಲ್ ವೆಬ್ಸೈಟ್ಗೆ ನಂಬರ್ 1 ಸ್ಥಾನ ಕೊಟ್ಟಂತಹ ಪ್ರತಿಯೊಬ್ಬ ಓದುಗರಿಗೆ ಮತ್ತೊಮ್ಮೆ ನಮ್ಮ ಪರವಾಗಿ ಧನ್ಯವಾದಗಳು.